ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹುಬ್ಳಿ ಧಾರವಾಡ ಕಡೆ ಫೇಮಸ್ ಆಗಿರುವಂತ ಗಿರ್ಮಿಟ್. ಈ ಮಳೆಗಾಲಕ್ಕೆ ನೀವು ತಕ್ಷಣ 5 ರಿಂದ 6 ನಿಮಿಷದಲ್ಲೇ ರೆಡಿ ಆಗುತ್ತೆ. ಇದು ಚೂರುಮುರಿ ಅಂತೂ ಮನೆಯಲ್ಲಿ ಇದ್ಬಿಟ್ರೆ 5-6 ನಿಮಿಷದಲ್ಲೇ ನೀವು ಈ ಗಿರ್ಮಿಟ್ ರೆಡಿ ಮಾಡ್ಕೋಬಹುದು. ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಈಗ ಎಣ್ಣೆ ಹಾಕೊಳ್ಳೋಣ. ಸುಮಾರು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಇದೆ. ಶೇಂಗಾ ಬೀಜ ಹುರಿದು ತೆಕ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತೆ. ಹುಳಿ, ಸಿಹಿ, ಖಾರ ಹಗೂರವಾಗಿರುತ್ತೆ. ತಿನ್ನೋಕೆ ಬಾಯಿಗೆ ರುಚಿಯನ್ನು ಇರುತ್ತೆ. ಇದು ಶೇಂಗಾ ಬೀಜ ಎಲ್ಲ ಫ್ರೈ ಆಗಿದೆ, ತೆಕ್ಕೊಳ್ಳೋಣ. ಇದೇ ಎಣ್ಣೆಗೆ ಸಾಸಿವೆ ಹಾಕೊಳ್ಳೋಣ, ಜೀರಿಗೆ, ಹಸಿಮೆಣಸಿನಕಾಯಿ ಹಾಕೊಳ್ಳೋಣ. ನಾನು ಇಲ್ಲಿ 3 ಹಸಿಮೆಣಸಿನಕಾಯಿ ತಗೊಂಡಿರೋದು. ಸ್ವಲ್ಪ ಖಾರ ಇದ್ರೇನೆ ಚೆನ್ನಾಗಿರುತ್ತೆ. ಈರುಳ್ಳಿ 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಳ್ಳೋಣ. 1 ಎಸಳು ಕರಿಬೇವನ್ನು ಸೇರಿಸ್ಕೊಂಡಿರೋದು. ಇದು ತುಂಬ ಫ್ರೈ ಆಗ್ಬೇಕಂತೇನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅಷ್ಟಾದರೆ ಸಾಕು. ಹುಣಸೆ ರಸ ಹಾಕ್ತಾ ಇದ್ದೀನಿ. ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು ರಸ ತೆಗೆದಿಟ್ಕೊಂಡಿರೋದು. ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ತಕ್ಷಣ ಸೇರಿಸ್ಕೊಳ್ಳೋಣ. ನೀವು ಈ ಥರ ಗೊಜ್ಜು ರೆಡಿ ಮಾಡಿ ಇಟ್ಕೊಂಡ್ರು ಕೂಡ ಫ್ರಿಜ್ಜಲ್ಲಿ 15 ದಿನದವರೆಗೂ ಆರಾಮಾಗಿರುತ್ತೆ. ನಿಮ್ಗೆ ಯಾವಾಗ ಬೇಕಾವಾಗ ರೆಡಿ ಮಾಡ್ಕೋಬೋದು. ಹುಣಸೆಹಣ್ಣು ಸ್ವಲ್ಪ ಬೇಯಬೇಕು. ಹುಣಸೆಹಣ್ಣಿನ ನೀರು ಆವಿ ಆಗಬೇಕು. ಸ್ವಲ್ಪ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಳ್ಳೋಣ. ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಕುದ್ದು ಎಣ್ಣೆ ಮೇಲೆ ತೇಲ್ತಾ ಇದೆಯಲ್ಲ, ಈಗ ಆಫ್ ಮಾಡ್ಕೊಂಡ್ಬಿಡೋಣ. ಇದು ತಣ್ಣಗಾಗಲಿ. ಒಗ್ಗರಣೆ ಎಲ್ಲ ತಣ್ಣಗಾಗಿದೆ. ಇವಾಗ ಗಿರ್ಮಿಟ್ ಮಾಡೋದು ಹೇಗೆ ಅಂತ ನೋಡೋಣ. ಗಿರ್ಮಿಟ್ಟಿಗೆ ಏನೇನು ಬೇಕಾಗುತ್ತೆ ಅಂತ ನೋಡೋಣ. ಇಲ್ಲಿ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ, ಶೇಂಗಾ ಬೀಜ ಕರೆದಿಟ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಹುರ್ಗಡ್ಲೆ, ಪುಟಾಣಿ ಪುಡಿ ಹಾಗೂ ಖಾರ, ಸೇವು. ನಾನಿಲ್ಲಿ 2 ಹಸಿಮೆಣಸಿನಕಾಯಿ ಎಣ್ಣೆಲಿ ಕರೆದು ಇಟ್ಕೊಂಡಿದ್ದೀನಿ. ಗಿರ್ಮಿಟ್ ಮಾಡೋಕ್ಕೆ ಈ ತರ ಶೇಪ್ ಇರೋ ಪಾತ್ರೆ ಆದ್ರೆ ನಿಮ್ಗೆ ಮಂಡಕ್ಕಿ ಅಥವಾ ಚುರುಮುರಿ ಹೊರಗೆ ಬೀಳಲ್ಲ. ನಾನಿಲ್ಲಿ ಚುರುಮುರಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಆಗುವಷ್ಟು ಚುರುಮುರಿ ತಗೊಂಡಿರೋದು. ಅದಕ್ಕೆ ಮಾಡ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. 1/4 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಮಿಕ್ಸ್ ಮಾಡುವಾಗ ಚುರುಮುರಿ ಮೇಲೆ ಬರುತ್ತೆ ಅಂತೆ. ಈ ಥರ ಪಾತ್ರೆ ಇದ್ರೆ ನೀವು ಆರಾಮಕ್ಕೆ ಕೈ ಆಡಿಸ್ಕೋಬೋದು, ಅಥವಾ ದೊಡ್ಡ ಸ್ಟೀಲಿನ ಪಾತ್ರೆ ಆದರೂ ನಡೆಯುತ್ತೆ. ಮಿಕ್ಸ್ ಮಾಡ್ಕೊಂಡಿರೋದು ಮೊದಲೊಂದು ಸ್ವಲ್ಪ ಹಾಕೊಳ್ಳೋಣ. ಶೇಂಗಾ ಬೀಜ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಈರುಳ್ಳಿ, ಟೊಮೆಟೊ, ಹುರ್ಗಡ್ಲೆ ಪುಡಿ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದು ಹುರ್ಗಡ್ಲೆ ಪುಡಿ ನೀವು ಕಂಪಲ್ಸರಿ ಹಾಕಲೇಬೇಕು. ಹುರ್ಗಡ್ಲೆ ಪುಡಿನೇ ಟೇಸ್ಟ್ ಕೊಡೋದು ನಿಮಗೆ. ನಿಮಗೆ ಇದೊಂದು ಸ್ವಲ್ಪ ಡ್ರೈ ಅನಿಸ್ತು ಅಂದರೆ ಇನ್ನೊಂದು ಚೂರು ನೀವು ಒಗ್ಗರಣೆ ಸೇರಿಸ್ಕೋಬೋದು. ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ಗಿರ್ಮಿಟ್ಟಿಗೆ ನಾವು ಹುಣಸೆ ಹುಳಿ ಮತ್ತೆ ಹುರ್ಗಡ್ಲೆ ಪುಡಿ ಹಾಕ್ತಾ ಇರೋದ್ರಿಂದನೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ರೆಡಿ ಆಗಿದೆ. ಈಗ ನೀವು ಇದನ್ನ ಈ ತರ ಮಿಕ್ಸ್ ಮಾಡಿದ ತಕ್ಷಣನೇ ಸರ್ವ್ ಮಾಡಬೇಕು, ಇಲ್ಲಾಂದ್ರೆ ಮೆತ್ತಗಾಗ್ಬಿಡುತ್ತೆ. ಟೊಮೆಟೊ ಎಲ್ಲ ಸೇರಿಸಿರೋದ್ರಿಂದ ಮೆತ್ತಗಾಗ್ಬಿಡುತ್ತೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ಉತ್ತರ ಕರ್ನಾಟಕದಲ್ಲಿ ಇದೇ ತರಾನೇ ಸರ್ವ್ ಮಾಡ್ತಾರೆ, ಪೇಪರಲ್ಲಿ. ಮೇಲೆ ಸ್ವಲ್ಪ ಈರುಳ್ಳಿ ಹಾಕೊಳ್ಳೋಣ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಶೇಂಗಾ ಬೀಜ, ಕೊನೆಗೆ ಸೇವ್ ಹಾಕೊಳ್ಳೋಣ. ಈ ಸೇವ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಕರೆದಿರೋ 2 ಮೆಣಸಿನಕಾಯಿ. ಗಿರ್ಮಿಟ್ಟು ರೆಡಿ ಆಗಿದೆ. ಇದರ ರುಚಿ ಮಾತ್ರ ತುಂಬಾ ಅದ್ಭುತವಾಗಿದೆ. ಈ ರುಚಿ ನೀವು ಒಂದ್ಸಲ ಮಾಡಿ ನೋಡಿ. ಇದೇ ಪದೇ ಮಾಡ್ತಾನೆ ಇರ್ತೀರಾ. ಹಗೂರವಾಗಿರುತ್ತೆ ತಿನ್ನೋಕೆ, ಮತ್ತೆ ಟೇಸ್ಟಿಯಾಗಿ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಹುಳಿ, ಸಿಹಿ, ಖಾರ ಎಲ್ಲ ಇರೋದ್ರಿಂದ ತುಂಬಾ ಈ ಮಳೆಗಾಲಕ್ಕಂತೂ ತುಂಬಾ ಮಾಡಿಸಿದಂತದ್ದು ಸ್ನಾಕ್ಸ್ ಅನ್ಬೋದು ಇದನ್ನ.
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.